ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಯೂಟ್ಯೂಬ್ ಚಾನಲ್. ಗೈಸ್, ಈ ಒಂದು ವಿಡಿಯೋದಲ್ಲಿ ನಾವು ಇಂಜಿನಿಯರಿಂಗ್ ಅಲ್ಲಿ CGPA ಮ್ಯಾಟರ್ ಆಗುತ್ತಾ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಅದ್ರಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಗೈಸ್ ಬನ್ನಿ ಈಗ ಮಾತಾಡೋಣ ಇದ್ರ ಬಗ್ಗೆ. 90% ಅಷ್ಟು ಮ್ಯಾಟರ್ ಆಗಲ್ಲ ಗುರು. ಒಂದು 7 ಮೇಲಿದ್ರೆ ಸಾಕು, ಆರಾಮ್ಸಾಗಿ ಆಟ ಆಡ್ಬೋದು. ಬಟ್ ಆದ್ರೆ ಸ್ಪೆಸಿಫಿಕಲಿ ಒಂದೊಂದು ಕಂಪ್ನಿಗಳು ಏನಪ್ಪಾ ಮಾಡ್ತವೆ ಅಂದ್ರೆ ಫಿಲ್ಟ್ರೇಷನ್ ಬೇಕಲ್ಲ ಗುರು. ಅವು ಒಂದೊಂದು ಕಂಪ್ನಿಗಳು 7.5 ಇರ್ತವೆ, ಒಂದೊಂದು ಕಂಪ್ನಿಗಳು 7 ಇಟ್ಟಿರತ್ತೆ, ಒಂದೊಂದು ಕಂಪ್ನಿಗಳು 8 CGPA ತನಕ ಇಟ್ಟಿರ್ತವೆ. ಹೋದ್ ಸತಿ ಏನಾಗಿತ್ತಂದ್ರೆ ಗುರು, ಇದು 6th ಸೆಮ್ ಇಂದ ರಿಸಲ್ಟ್ ಬರೋದಕ್ಕಿಂತ ಮುಂಚೆ ನಂದು 5th ಸೆಮ್ ಅಲ್ಲಿ ಟೋಟಲ್ CGPA ಬಂದು 6.97ಗೆ ನಿಂತಿತ್ತು, ಸರಿನಾ. ಇವಾಗ 7.06 ಇದೆ, ಬಟ್ ಅವಾಗ ಅದು 6.97 ಇತ್ತು. ಎಷ್ಟೊಂದು ಕಂಪ್ನಿಗಳಿಗೆ ಅಪ್ಲೈ ಮಾಡಕ್ಕೆ ಆಗ್ತಿರ್ಲಿಲ್ಲ. ಆ ಟೈಮಲ್ಲಿ ಒಂದಿಷ್ಟು ಬೇಜಾರ್ ಸಹ ಆಗಿತ್ತು. ಬಟ್ ಏನೋ ಆಗಲ್ಲ, ಅದರಿಂದ ಎಲ್ಲಾ ತಪ್ಪು ನಂದೇ ಇರೋದು. ಇನ್ನೊಂದು CGPA ತುಂಬಾ ಇರೋದು ಏನ್ ಹೆಲ್ಪ್ ಮಾಡುತ್ತೆ ಅಂದ್ರೆ, ನಿಮ್ದು CGPA ಏನಾದ್ರು 9 ಮೇಲೆಲ್ಲ ಇದ್ರೆ ಒಂದ್ ಕಂಪ್ನಿಗಳು ಒಂದ್ CGPA ಕಟ್ ಆಫ್ ಮೇಲೆ ಮಾತ್ರ ಕರೀತಾರೆ. ಅವಾಗ ನಿಮ್ಗೆ ಮಿಕ್ಕಿರೋ ಕಾಂಪಿಟೇಷನ್ ಇರತ್ತಲ್ಲ, ಅದೆಲ್ಲ ಕಟ್ ಆಫ್ ಆಗ್ಬಿಡತ್ತೆ. ಅವಾಗ ನಿಮ್ಗೆ ಪ್ಲೇಸ್ ಆಗುವ ಚಾನ್ಸಸ್ ಏನಾಗತ್ತಪ್ಪ ಅಂದ್ರೆ ಜಾಸ್ತಿ ಆಗತ್ತೆ. CGPA ಮ್ಯಾಟರ್ಸ್ ಎ ಲಾಟ್, ಸರಿನಾ. ಒಂದೊಂದು ಕಂಪ್ನಿಗಳು ಎಂತ ಮಾಡೋದು ಅಂದ್ರೆ ಗುರು, 9 CGPA ಇರತ್ತಲ್ಲ, ಅದ್ರಕ್ಕಿಂತ ಮೇಲಿರೋರ್ನೆಲ್ಲ ಡೈರೆಕ್ಟ್ ಆಗಿ ಇಂಟರ್ವ್ಯೂಗೆ ಕರೆದು ಬಿಟ್ರು. ಟೆಸ್ಟು ಮಾಡ್ಲಿಲ್ಲ, ಡೈರೆಕ್ಟ್ ಇಂಟರ್ವ್ಯೂಗೆ ಕರೆದು ಬಿಡ್ತಾರೆ. ಅವಾಗ ಏನಾಗುತ್ತೆ ಅಂದ್ರೆ, ಒಂದು ಟೆಸ್ಟ್ ಮಿಸ್ ಆಯ್ತು, ಡೈರೆಕ್ಟ್ ಇಂಟರ್ವ್ಯೂ. ಅವತ್ತೇನಾದ್ರು ಇಂಟರ್ವ್ಯೂ ಅಲ್ಲಿ ಅವ್ರ ಜೊತೆ ನಿಮ್ಮ ಇಂಟ್ರಾಕ್ಷನ್ ಚೆನ್ನಾಗಿ ಬಂದು ಅವ್ರು ಕೇಳಿದ್ಕೆಲ್ಲ ನೀವು ಆನ್ಸರ್ ಮಾಡಿದ್ರೆ ಪ್ಲೇಸ್ ಆಗೋ ಚಾನ್ಸಸ್ ಅಲ್ಲೇ ಬಂದ್ಬಿಡತ್ತೆ. ಮಿನಿಮಮ್ ಓವರ್ ಆಲ್ ನೋಡಿದ್ರು ಒಂದು 30 to 40% ಮೇಲೆ ಪ್ಲೇಸ್ ಆಗೋ ಚಾನ್ಸಸ್ ಇರುತ್ತೆ. ನೀವು ಅದೇ ಓವರ್ ಆಲ್ ಕಾಂಪಿಟೇಷನ್ ತಗೊಂಡಾಗ ಒಂದು 10% 15% ಬರ್ಬೋದು ಅಷ್ಟೇ. ಇದು 30 to 40% ಪ್ಲೇಸ್ ಆಗೋ ಚಾನ್ಸಸ್ ನಿಮ್ಗೆ ತಂದ್ಕೊಡತ್ತೆ. ಅದರಿಂದ ಏನ್ ಹೇಳೋದಪ್ಪ ಅಂದ್ರೆ, ನಿಮ್ CGPA ಎಷ್ಟು ಜಾಸ್ತಿ ಇಟ್ಕೊಳಕ್ಕಾಗತ್ತೆ ಅಷ್ಟು ಇಟ್ಕೊಳ್ಳಿ, ಜೊತೆಗೆ ಸ್ಕಿಲ್ಸು ಕಲೀರಿ, ಆಯ್ತಾ. ಅಂದ್ರೆ ತುಂಬಾ ಏನ್ ಎಕ್ಸಾಜುರೇಟ್ ಆಗ್ಬಿಡಿ. ಎಷ್ಟೊಂದು ಕಂಪ್ನಿಗಳು ಅಲೋ ಮಾಡ್ತವೆ, 6 CGPA ಇದ್ರು ನಿಮ್ನ ಅಲೋ ಮಾಡ್ತವೆ ಎಷ್ಟೊಂದು ಕಂಪ್ನಿಗಳು. ಅಷ್ಟೆಲ್ಲ ತಲೆ ಕೇಳಿಸ್ಕೋಬೇಡಿ. ಬಟ್ ಎಷ್ಟಾಗತ್ ಗುರು, ಹೈಯೆಸ್ಟ್ ಎಷ್ಟಪ್ಪ 10, ಹೈಯೆಸ್ಟ್ ಹತ್ರ ಇರೋಮ. ಅದು ಎಲ್ಪ್ ಆಗತ್ತ ಬಿಡೋದು ಸೆಕೆಂಡ್ರಿ. ಇಲ್ಲಿ ಹೋಗ್ತಾ ಇರೋದು ಯಾಕೆ, ಒಂದು ಓದಕ್ಕೆ, ಇನ್ನೊಂದು ನಿಮ್ ಪ್ಲೇಸ್ ಆಗ್ಲಿ ಅಂತ. ಅದ್ರಿಂದನೇ ತಾನೇ ನೀವು ಹೋಗ್ತಾ ಇರೋದು, ಅದೇ ತಾನೇ ಮೈನು. ಅದರಿಂದ ಏನಪ್ಪಾ ಅಂದ್ರೆ, ನೀವು CGPA ಎಷ್ಟಾಗತ್ತೋ ಅಷ್ಟು ಜಾಸ್ತಿ ಇಟ್ಕೊಳ್ಳಿ ಗುರು. ಇದ್ರ ಬಗ್ಗೆ ನಿಮ್ಗೆ ಅನ್ಸತ್ ಕಾಮೆಂಟ್ ಮಾಡಿ. ಜೊತೆಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಗೈಸ್, ಜೈ ಹಿಂದ್, ವಂದೇ ಮಾತರಂ.